ಇಂದಿನ ಮುದ್ದು ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಭದ್ರಾ ಮತ್ತು ಕೋಟ್ಲೆ ಮಾತಾಡ್ತಾ ಇರ್ತಾರೆ. ಅಂತಮ್ಮ ನಮ್ಮ ಚಂಪಾಗೆ ಎಷ್ಟು ಒಳ್ಳೇದಾಯಿತು, ಇನ್ನು ಎಲ್ಲಿಂದ ಅಂತೇಳಿದ್ರೆ ನಮ್ಮ ಅತ್ತಿಗೆ ಮನೆಯಿಂದನೇ ತಾನೇ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಹೌದು ಕಣೋ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾ ಇರಬೇಕಾದ್ರೆ ಭದ್ರಂಗೆ ಅವರು ವಿಷಯ ಎತ್ತಾ ಇದ್ದಂಗೆ ವಿದ್ಯಾ ಅಂತ ಹೆಸ್ರು ಹೇಳ್ಬೇಡ ನೀನು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಏನು ಅಣ್ತಮ್ಮ ಇದೆಲ್ಲ ನಿಜನೇ ತಾನೇ, ಅತ್ತಿಗೆ ಮನೆಯಿಂದನೇ ಇದೆಲ್ಲ ಆಗಿದ್ದು ಅಲ್ವಾ ಅಂತ ಹೇಳಿದಾಗ ಹೌದು ಅದೇನೋ ನಿಜಾನೇ ಅಂತ. ಹೌದು ಅವಳು ಇರಲಿಲ್ಲ ಅಂದರೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ. ಅವಳು ಧೈರ್ಯ ಮಾಡಿ ನಮಗೆಲ್ಲ ಹೇಳಿದ್ದಕ್ಕೆ ನಾವು ಹೋಗಿ ವಿಶ್ವನ ಕರ್ಕೊಂಬಂದು ಚಂಪಾ ಒಳ್ಳೆಯವಳು ಅಂತೇಳಿ ನಮಗೆ ನಿರೂಪಿಸೋಕ್ಕಾಯ್ತು ಅಂತ ಹೇಳಿದಾಗ ಅದು ಕೋಟ್ಲೆ ಎಷ್ಟೇ ಇದ್ರೂ ನೀನು ಹೆಂಡ್ತಿ ಅಲ್ವಾ ಅಂತ ಹೇಳಿದ ತಕ್ಷಣ ಅವನಿಗೆ ಮುಖ ನೋಡ್ತಾನೆ ಭದ್ರ. ಅದೇ ಟೈಮಲ್ಲೇ ವಿದ್ಯಾ ಕೂಡ ಅಲ್ಲಿಗೆ ಬರ್ತಾಳೆ. ಗೌಡ್ರೆ ನಿಮ್ಮಿಂದನೇ ಇಷ್ಟೆಲ್ಲ ಚಂಪಂಗೆ ಹೆಲ್ಪ್ ಆಯಿತು, ನಿಮ್ಮ ಉಪಕಾರ ಯಾವಾಗೂ ಮರೆಯಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾರೆ, ಏನಿಲ್ಲ ನಿನ್ನಿಂದನೇ ಆಗಿದ್ದು, ನೀನು ಹೇಳಿದ್ರಿಂದನೇ, ನೀನು ಎಲ್ಲಿದ್ದಾನೆ ಅಂತ ಹೇಳಿದ್ರಿಂದನೇ ಆಗಿದ್ದು ಅಂತ ಹೇಳ್ತಾರೆ. ಇದು ಏನಾಯಿತು, ಇಬ್ಬರಿಂದನೂ ಚಂಪಂಗೆ ಹೆಲ್ಪ್ ಆಯಿತು ಅಷ್ಟೇ, ಇಬ್ಬರು ಒಳ್ಳೆತನದಿಂದ ಇಬ್ಬರು ಸೇರಿದ್ರೇ ಈ ಥರ ಆಗೋದು ಅಂತ ಹೇಳಿದಾಗ ಭದ್ರ ಅಲ್ಲಿಂದ ಕೋಪ ಮಾಡಿಕೊಂಡು ಹೋಗ್ಬಿಡ್ತಾನೆ. ಆಗ ಕೋಟ್ಲೆ ಮತ್ತು ವಿದ್ಯಾ ಇಬ್ಬರು ಮಾತಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ, ಅವನೇ ಚೇಂಜ್ ಆಗ್ತಾನೆ, ಅವನ ಮನಸ್ಸು ಸರಿ ಆಗುತ್ತೆ, ಸುಮ್ಮನಿರು ಅತ್ತಿಗೆಮ್ಮ ಅಂತೇಳಿ ಹೇಳಿದಾಗ ವಿದ್ಯಂಗೆ ಸಮಾಧಾನ ಕೋಟ್ಲೆ ಮಾಡ್ತಾನೆ. ಈ ಕಡೆ ವಿದ್ಯಾ ಮನೆಯಲ್ಲಿ ತರಕಾರಿಗೆ ಇಸ್ತಾ ಇರಬೇಕಾದ್ರೆ ನೆನಪಾಗುತ್ತೆ, ನಾಳೆ ನಂದು ಎಕ್ಸಾಮ್ ಇದೆಯಲ್ಲ ಅಂತೇಳಿ ನೆನಪಾಗುತ್ತೆ ಅವ್ರ ತಂಗಿ ಹೇಳಿದ್ದು. ಆವಾಗ ಏನು ಮಾಡೋದು, ಅಮ್ಮಮ್ಮಂಗೆ ನಾನು ಅವತ್ತೇ ಹೇಳಿದ್ದೀನಿ, ಅದರಿಂದ ನಮಗೆ ಅಮ್ಮಮ್ಮ ಹೇಳ್ತೀನಿ ಅಂತ ಹೇಳಿದವರು ಇದುವರೆಗೂ ಏನೂ ಹೇಳಿಲ್ಲ, ಸಹಾಯ ಮಾಡ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲೇ ಅಮ್ಮಮ್ಮ ಬರ್ತಾರೆ. ವಿದ್ಯಾ ನಿನ್ನಿಂದ ಚಂಪಂಗೆ ಒಳ್ಳೆಯದು ಆಯಿತು, ಒಂದು ಒಳ್ಳೆ ಕೆಲಸ ಮಾಡಿದ್ಯಾ, ನಮ್ಮ ಅಟ್ಟಿ ಮಾರಿ ಅದನ್ನು ಉಳಿಸಿದ್ಯಾ ವಿದ್ಯಾ ಅಂತ ಹೇಳಿದಾಗ ಚಂಪನ್ನ ಉಳಿಸೋದು ಅಂತ ಹೇಳ್ತಿದ್ದೀರಲ್ಲ ಅಮ್ಮಮ್ಮ, ಹೌದು ಅದು ಏನೋ ನಿಜಾನೇ, ಆದರೆ ಚಂಪಾ ಒಳ್ಳೆಯವಳಲ್ವಾ, ನಂಗೆ ಗೊತ್ತೇ ಇರೋದು ಅದೆಲ್ಲ ಅಂತೇಳಿ ಚಂಪಂಗೆ ಪರ ಮಾತಾಡ್ತಾಳೆ ವಿದ್ಯಾ. ಆದರೂ ನೀನು ಧೈರ್ಯ ಮೆಚ್ಚಬೇಕಾಗಿದ್ದೆ ಬಿಡು ಅಂತೇಳಿ ಹೇಳ್ತಾರೆ. ಹೇಗಾದರೂ ಮಾಡಿ ನಾಳೆ ನನಗೆ ಎಕ್ಸಾಮ್ ಇದೆಯಲ್ಲ, ನೀನು ಸಹಾಯ ಮಾಡ್ತೀನಿ ಅಂತ ಹೇಳಿದೆಯಲ್ಲ ಅಮ್ಮಮ್ಮ, ಹೇಗಾದರೂ ಮಾಡಿ ಸಹಾಯ ಮಾಡು ಅಂತ ಹೇಳಿದಾಗ ಶಿವರಾಮೇಗೌಡ್ರ ಹತ್ರ ಅವ್ರ ತಾಯಿ ಅಮ್ಮಮ್ಮ ಇಬ್ಬರೂ ಹೋಗಿ ಮಾತಾಡ್ತಾ ಇರಬೇಕಾದ್ರೆ ಮೋನ ಹೇಗಾದರೂ ಮಾಡಿ ಇದನ್ನೆಲ್ಲ ಸರಿ ಮಾಡಬೇಕಲ್ವ ಅಂತೇಳಿ ಮಾತಾಡ್ತಾ ಇರ್ತಾರೆ. ಶಿವರಾಮೇಗೌಡಿಗೆ ಹೌದು ಅವಳು ವಿದ್ಯಾನಿಂದನೇ ಇಷ್ಟೆಲ್ಲ ಆಗಿದ್ದು, ನೀನು ಗೆಲ್ಲಕ್ಕೂ ಅವಳೇ ಕಾರಣ ಅಲ್ವಾ ಅಂತೇಳಿ ಶಿವರಾಮೇಗೌಡ್ರಿಗೆ ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೆ ಅವ್ರನ್ನ ಜೈಲಲ್ಲಿ ಇದ್ದಿದ್ದು ಸಂದರ್ಭ ಎಲ್ಲ ನೆನಪಿಗೆ ಬರುತ್ತೆ. ನೀನು ಏನೇ ಹೇಳಮ್ಮ, ಅವಳು ವಿದ್ಯೆ ಮಾಡಿರೋಂಥದ್ದು ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ, ನಾನು ಜೈಲಲ್ಲಿ ಇದ್ದಿದ್ದು ಕಷ್ಟ ಅದೆಲ್ಲ ನೋವು ಎಲ್ಲ ನನಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದಾಗ ಮೋನ ಏನಿದು ಅತ್ತೆ, ಏನು ಮಾಡೋಕ್ಕಾಗುತ್ತೆ, ಅವರು ಸಿಟ್ಟು ನಿಮಗೆ ಗೊತ್ತಿದಲ್ಲ ಅಂತ ಹೇಳಿದಾಗ ಆಗ ಅಲ್ಲಿಂದ ಅಮ್ಮಮ್ಮ ಹೊರಟೋಗ್ತಾಳೆ. ಆ ಕಡೆ ವಿದ್ಯಾ ತಂಗಿ ಫೋನ್ ಮಾಡಿ ಸರು ಏನು ಸರು ಅಂತ ಕೇಳಿದಾಗ ಅಕ್ಕ ಎಕ್ಸಾಮ್ ಇದೆ ನಾಳೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದ್ದೀನಿ ಅಕ್ಕ ಅಂದಾಗ, ಏನು ಎಕ್ಸಾಮ್ ಬರೆಯೋದು ಸರು, ನಾನು ಎಕ್ಸಾಮ್ಗೆ ಹೋಗ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿದೆ, ಹೋಗೋಕ್ಕಾಗಲ್ಲ ಅನಿಸುತ್ತೆ ಅಂದರೆ, ಏನಕ್ಕ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಅದೆಲ್ಲ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಅಕ್ಕ, ಏನಾದರೂ ಮಾಡಿ ಎಕ್ಸಾಮ್ ಬರೆಯೋಕ್ಕ ನೀನು ಅಂತ ಹೇಳಿ ಸರು ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ ಸರು, ನಿನಗೆ ಜಾಸ್ತಿ ಮಾತಾಡೋಕ್ಕೆ ಏನೂ ಹೇಳೋಕ್ಕಾಗಲ್ಲ, ನಿಂಗಿದು ಅರ್ಥನೂ ಆಗಲ್ಲ, ನನಗೆ ಈಗ ಮಾತಾಡೋಕ್ಕೂ ಟೈಮ್ ಇಲ್ಲ ಸರು, ಆಯಿತು ಇಡ್ತೀನಿ ಫೋನು ಅಂತೇಳಿ ಫೋನ್ ಕಟ್ ಮಾಡಿ ಬೇಜಾರು ಮಾಡ್ಕೋತಾ. ಫೋನ್ ಕಟ್ ಮಾಡಿದ್ಮೇಲೆ ವಿದ್ಯಾ ಏನು ಮಾಡ್ತಾಳೆ ಅಂದರೆ ಹಾಲ್ ಟಿಕೆಟ್ ತೊಗೊಂಡು ಗೌಡ್ರಿಗೂ ಎಷ್ಟು ಕಷ್ಟಪಟ್ಟು ನನಗೆ ಅವತ್ತೆಲ್ಲ ಹೋರಾಡಿ ನನಗೆ ಹಾಲ್ ಟಿಕೆಟ್ ಕೊಡಿಸಿದ್ರು, ಎಲ್ಲ ಗಲಾಟೆ ಮಾಡಿದ್ರು, ಎಲ್ಲ ಆಗಿ ಅವ್ರು ಇಷ್ಟು ಕಷ್ಟಪಟ್ಟು ಅವ್ರ ಆಸೆನ ನಾನು ನೆರವೇರ್ಸೋಕ್ಕಾಗಿಲ್ಲ ಅಂಥೇಳಿ ನನಗೆ ಕಷ್ಟ ಆಗ್ತಾಯಿದೆ ಅಂತ. ತುಂಬ ಆಸೆ ಇಟ್ಕೋಬಾರ್ದು, ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೆಲ್ಲ ಸುಮ್ಮನೆ ವ್ಯರ್ಥ ಆಗ್ಬಿಡ್ತಲ್ಲ, ಏನು ಮಾಡೋದು ದೇವರೇ, ನನಗೆ ಆಗ್ತಾನೇ ಇಲ್ವಲ್ಲ, ಯಾವುದೂ ದಾರಿ ತೋರಿಸ್ತಾ ಇಲ್ಲ ಅಂತೇಳಿ ವಿದ್ಯಾ ಅಳ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಅಮ್ಮಮ್ಮನ ಹತ್ರ ಬರ್ತಾಳೆ. ಅಮ್ಮಮ್ಮ ಏನಾಯಿತು ಅಂತೇಳಿ, ನಾನೇ ಬರ್ತಾಯಿದ್ದೆ ನಿನ್ನ ಹತ್ರ, ನಾಳೆ ಬೇಗನೆ ಬೆಳಿಗ್ಗೆ ಹೋಗಬೇಕು, ರೆಡಿಯಾಗು ಅಂತ ಹೇಳ್ತಾಳೆ. ಹೌದಾ ಅಮ್ಮಮ್ಮ ಅಂದರೆ, ನಾನು ನಿನ್ನನ್ನು ಕರ್ಕೊಂಡೋಗೋ ವ್ಯವಸ್ಥೆ ಮಾಡ್ತೀನಿ, ಹೇಗಾದರೂ ಮಾಡಿ ರೆಡಿಯಾಗು ನೀನು ಎಕ್ಸಾಮಿಗೆ ಹೋಗೋಕ್ಕೆ ಅಂದ ತಕ್ಷಣ ಅದಕ್ಕೆ ವಿದ್ಯಂಗೆ ತುಂಬ ಖುಷಿ ಆಗುತ್ತೆ. ಅಮ್ಮಮ್ಮ ಹೌದಾ, ನಿನಗೆಷ್ಟು ನಿನ್ನ ಆಸೆ ಎಷ್ಟು ಅಂತೇಳಿ ಈಗ ಗೊತ್ತಾಯಿತು, ನೀನು ಖುಷಿಯಾಗಿರೋದೇ ನನಗೆ ಮುಖ್ಯ ಅಷ್ಟೇ, ನೀನು ನನ್ನ ಮಗ ಗೆಲ್ಲಕ್ಕೆ ಸಹಾಯ ಮಾಡಿದ್ಯಾ, ಮತ್ತು ನೀನು ಹೊಟ್ಟೆಯಲ್ಲಿ ಬೆಳೀತಾ ಇರೋ ನಮ್ಮ ಮೊಮ್ಮಗುಗೋಸ್ಕರ ಬಸರಿ ಆಸೆ ಅಂತೇಳಿ ನಾನು ನಿನಗೆ ಇದನ್ನು ಸಹಾಯ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳಿದಾಗ
ಈ ಕಡೆ ಖುಷಿಯಾಗಿ ವಿದ್ಯಾ ಹೋಗ್ತಾಳೆ. ವಿದ್ಯಾ ಹೋಗಿ ಯೋಚನೆ ಮಾಡ್ತಾ ಇರ್ತಾಳೆ, ರಿವಿಷನ್ ಮಾಡ್ಕೋಬೇಕಲ್ಲ, ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ವಿದ್ಯಾ ಏನು ಮಾಡ್ತಾಳೆ ಅಂದರೆ, ಬುಕ್ಸ್ ಎಲ್ಲ ಸುಟ್ಟೋಗಿದೆ, ಹೇಗಾದರೂ ಮಾಡಿ ನೋಟ್ಸ್ ಮಾಡಿರೋದಿದ್ದಲ್ಲ ಅದು ಕೋಣೆಲಿದೆ, ಭದ್ರೇಗೌಡ್ರಿಗೆ ಗೊತ್ತಿಲ್ಲದೆ ನಾನು ಹೇಗಾದರೂ ಮಾಡಿ ತೊಗೊಂಬರ್ಬೇಕಲ್ಲ, ಏನು ಮಾಡೋದಪ್ಪ, ಅದೇ ಯೋಚನೆ ಆಗ್ಬಿಟ್ಟಿದೆ ನನಗೂ ಅಂತೇಳಿ ವಿದ್ಯಾ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ನಾಳೆ ಏನು ಬರ್ತಾಳ ನೋಟ್ಸು ಇಲ್ವಾ ಅಂತೇಳಿ ರಿವಿಷನ್ಗೋಸ್ಕರ ಎಕ್ಸಾಮ್ ಬರೀತಾಳಾ ಇಲ್ಲ ಅಂತೇಳಿ ನಾಳೆ ನೋಡೋಣ.